ಇಂದು ಮೂಡಿಗೆರೆಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕೆಂದು ಪಟ್ಟು ಹಿಡಿದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸ್ಥಳೀಯ ಶಾಸಕರು ಹಾಗೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ವಾಲ್ಮೀಕಿ ಹಗರಣ ಮಾಡಿರುವಂತಹ ನಾಗೇಂದ್ರ ಸಚಿವ 182 ಕೋಟಿಗಳನ್ನು ನುಂಗಿ ಇವತ್ತು ಮತ್ತೆ ಒಂದು ಕ್ಯಾಬಿನೆಟಲ್ಲಿ ಸಚಿವ ಆಗ್ತಾನೆ ಅಂತಂದರೆ, ಒಂದು ರಾಜೀನಾಮೆ ಕೊಡಲ್ಲ ಅಂತಂದರೆ ಈ ಒಂದು ವ್ಯವಸ್ಥೆಯ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮೂಡಿಗೆರೆ ತಾಲೂಕಿನ ಆದ್ಯಂತ ಹಳ್ಳಿ ಇರ್ಬೋದು, SH ರೋಡ್ಗಳಿರ್ಬೋದು, MDR ರೋಡ್ಗಳಿರ್ಬೋದು, ಇವತ್ತಿನವರೆಗೂ ಈ ಸ್ಥಳೀಯ ಶಾಸಕರು ಒಂದು ಗುಂಡಿ ಮುಚ್ಚಂಥ ಕೆಲಸಗಳನ್ನು ಇಲ್ಲಿ ತನಕ ಮಾಡಲಿಲ್ಲ. 3.5 ವರ್ಷದಲ್ಲಿ ಅಂದರೆ ನಾಚೆಗೆಡು ಇವರಿಗೆ. ಈಗ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ವಿನಃ ಎಲ್ಲೋ ದೀನ ದಲಿತರು, ಬಡವರು 65 ವರ್ಷ ಮೇಲ್ಪಟ್ಟು ಒಂದು ಪಿಂಚಣಿ ಹಣವನ್ನು ಏನು ಪಡಿತಾ ಇದ್ರು, ಆ ಒಂದು ಪಿಂಚಣಿ ಹಣಕ್ಕೂ ಕೂಡ ಇವತ್ತು ಕಲ್ಲು ಹಾಕಿರುವಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕರವನ್ನು ಈ ಸಂದರ್ಭದಲ್ಲಿ ಸ್ಟೇಟಿಂಗ್ ದೀಸ್ ಆರ್ ಆಲ್ ದ ವೆಲ್ಫೇರ್ ಸ್ಟೇಟ್ ಮೆಜರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಇವರು ಇರೋ ವಿಚಾರ ಕಾನ್ಸ್ಟಿಟ್ಯೂಷನಲ್ಲಿ ಇರೋದನ್ನು ತಂದು ಕಿತ್ಕೊಳ್ಳೋದ್ರಲ್ಲಿ ಯಾರು ಫೇಮಸ್ ಅಂದರೆ ಕಾಂಗ್ರೆಸ್. ಕಾನ್ಸ್ಟಿಟ್ಯೂಷನ್ ತೋರಿಸೋದು, ಕಾನ್ಸ್ಟಿಟ್ಯೂಷನ್ ಹೊರಗಡೆ ರ್ಯಾಪರ್ ತೋರಿಸ್ಬಿಟ್ಟು ಒಳಗಡೆ ಇರ್ತಕ್ಕಂಥ ಆರ್ಟಿಕಲ್ಸ್ ಮತ್ತು ಓವರ್ಲುಕ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾರಿಗಾದರೂ ಈ ದೇಶದಲ್ಲಿ ಯಾವ್ದಾದ್ರು ದೊಡ್ಡ ಪೊಲಿಟಿಕಲ್ ಪಾರ್ಟಿಗೆ ಇದೆ ಅಂದರೆ ಅದು ನಮ್ಮ ಕಾಂಗ್ರೆಸ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಮೂಡಿಗೆರೆ ವಿಚಾರವಾಗಿ ಒಂದು ದೊಡ್ಡ ಆತಂಕಕಾರಿ ಮಲೆನಾಡು ಟ್ರ್ಯಾಕಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ಏರಿಯಾ ಇರ್ತಕ್ಕಂಥ ನಮ್ಮ ಮೂಡಿಗೆರೆ ಕ್ಷೇತ್ರ ರೈಟ್ ಫ್ರಮ್ ಚಿಕ್ಕಮಗಳೂರು ತುದಿಯಿಂದ ಹತ್ತಿರದಿಂದ ಶುರು ಆಗ್ತದೆ. ಅಲ್ಲಿಂದ ರಸ್ತೆನಲ್ಲಿ ಬಂದರೆ ಅಲ್ಲಿಂದ ಬರೋತ್ತಿಗೆ ಬಹುಶಃ ನಮ್ಮ ಎಲ್ಲರ ವೆಹಿಕಲ್ಗಳಿಗೂ, ಬೈಕು, ಕಾರ್ಗಳಿಗೆ ಮತ್ತು ನಮ್ಮ KSRTC ಬಸ್ಗಳಿಗೆ ಡಬಲ್ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಒಂದು ಇನ್ಶೂರೆನ್ಸ್ ಕೂಡ ಇವಕ್ಕೆ ಸಾಕು. ಇಲ್ಲಿನ ಮಹಿಳಾ ಶಾಸಕಿಯರು ಎಲ್ಲ ತಂದಿದ್ದೀನಿ, ನಾನು ರೋಡ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಿಟ್ಟರೆ ಇಲ್ಲಿ ಮೂಡಿಗೆರೆ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಇಲ್ಲಿವರೆಗೂ ಯಾವುದು ಒಂದು ಅಭಿವೃದ್ಧಿ ಆಗಿಲ್ಲ. ಇವಾಗ ನಾನು ಇವನ್ ಗೌರ್ಮೆಂಟ್ ಹಾಸ್ಪಿಟ್ಲು ನಾನು ಅದು ಮಾಡಿದ್ದೀನಿ, ಆ ಮಿಷನ್ ತಂದಿದ್ದೀನಿ, ಈ ಮಿಷನ್ ತಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗತ್ತೆ. ಇವತ್ತು ಯಾವುದೇ ಒಂದು ರೋಡ್ ಆಗಿರ್ಬೋದು, ಈವನ್ ದೇವರ ಮನೆ ರೋಡ್ ಆಗಿರ್ಬೋದು, ಹಾಲ್ದೂರು ರೋಡ್ ಆಗಿರ್ಬೋದು, ನಮ್ಮ ನಾರ್ಮಲ್ ರೋಡ್ ಆಗಿರ್ಬೋದು, ಯಾವುದೂ ಒಂದು ಸರಿ ಇಲ್ಲ. ಇಲ್ಲಿ ಶಾಸಕಿ ಎಲ್ಲ ತಗೊಂಡು ಬರ್ತೀನಿ, ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕೆಲಸ ಆಗಿಲ್ಲ. ಮೂಡಿಗೆರೆ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಲೇ ರಸ್ತೆ ಇದೆಯೋ ಅಂತಲೇ ಗೊತ್ತಾಗಲ್ಲ. ನಯನಾ ಮೋಟಮ್ನವರು ನಾವು ಕಾರ್ಪೊರೇಟ್ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಕಾರ್ಪೊರೇಟ್ ಮನಸ್ಥಿತಿ ಅಂದರೆ ಲಾಭ ಗಳಿಸಬೇಕು ಅಂತ, ಅವರು ಲಾಭವನ್ನು ಮಾತ್ರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಕ್ಷೇತ್ರದ ಜನರ ಪರವಾಗಿ ಯಾವುದೇ ರೀತಿ ಅವರಿಗೆ ಕಳಕಳಿ ಅನ್ನೋದು ಇಲ್ಲ. ನೀವು ಇಮಿಡಿಯೇಟ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಸ್ಥಳೀಯ ಶಾಸಕರು ನಿದ್ದೆ ಮಾಡ್ತಿದ್ದಾರೆ, ಅವರು ಎಚ್ಚರ ಎದ್ದೇಳಲೇಬೇಕಾಗುತ್ತೆ. ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ, ಎಲ್ಲ ವ್ಯವಸ್ಥೆಗಳ ಬಗ್ಗೆ ಅವರು ಜವಾಬ್ದಾರಿ ತಗೊಳ್ಬೇಕು. ಬಿಟ್ಟರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಆಗಲ್ಲ. ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು. ಅವರಿಗೆ ಏನಾದ್ರು ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನೋ ದುಡ್ಡು ಬರ್ತಾ ಇಲ್ಲ ಅಂದರೆ ಅವ್ರು ನಮ್ಮ ಜೊತೆ ಬರಲಿ, ನಾವು ಸೇರ್ಕೊಳ್ತೀವಿ, ನಮ್ಮ ಜೊತೆ ಹೋರಾಟಕ್ಕೆ ಬರಲಿ. ರಾಜೀನಾಮೆ ಮಾಡ್ತಾ ಇದ್ದೀವಿ. BJP ಹೊರಗಡೆಯಿಂದ ಜನರ ಮಧ್ಯದಲ್ಲಿ ಈ ನಾಗೇಂದ್ರ ರಾಜೀನಾಮೆ ಕೊಡಬೇಕಂತ ಹೊರಡ್ತಾ ಇದ್ದೀವಿ. ಅದನ್ನು ನೀವು ಪಾರ್ಲಿಮೆಂಟನ್ನು ವಿಧಾನಸಭೆಯನ್ನು ನೀವು ಗಮನಿಸಿದ್ರೆ 2 ಕಡೆ ಅದನ್ನು ಭಾಳ ಪಟ್ಟಾಗಿ ಇಟ್ಕೊಂಡಿದ್ದಾರೆ. BJPಯವರು ಸಮರ್ಥವಾಗಿ ಅದನ್ನು ಎದುರಿಸ್ತಾ ಇದ್ದಾರೆ ಮತ್ತು ರಾಜೀನಾಮೆಯನ್ನು ಕೊಡಿಸ್ತಕ್ಕಂಥ ಅವ್ರು ವಿರಮಿಸೋದಿಲ್ಲ ಅಂತಕ್ಕಂಥ ವಿಶ್ವಾಸವನ್ನು ನಾನು ಇವತ್ತು ಪಾರ್ಟಿ ಮೂಲಕ ತಿಳಿಸ್ತಾ ಇದ್ದೀನಿ.